ಗದಗ ಬೆಟಗೇರಿ ನಗರದಲ್ಲಿ ಸೇವಾ ಪಾಕ್ಷಿಕ ಅಂಗವಾಗಿ ಉಚಿತ ಆರೋಗ್ಯ ಚಿಕಿತ್ಸಾ ಶಿಬಿರ ಮತ್ತು ಉಚಿತ ಔಷಧ ವಿತರಣಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜು ಕುರುಡಗಿ, ಮಂಡಳ ಅಧ್ಯಕ್ಷ ಅನಿಲ್ ಅಬ್ಬಿಗೇರಿ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಬಿರದಲ್ಲಿ ತಜ್ಞ ವೈದ್ಯರು ಎಲುಬು, ಕೀಲು, ಕಣ್ಣು, ದಂತ, ಚರ್ಮ ಹೀಗೆ ಎಲ್ಲ ವಿಧವಾದ ಆರೋಗ್ಯ ತಪಾಸಣೆಯನ್ನು ನಡೆಸಿದರು. ಬಳಿಕ ದೂರದರ್ಶನದೊಂದಿಗೆ ನೇಕಾರ ಹುಚ್ಚಪ್ಪ ಬಾರಾಟಗಿ ನೇತ್ರ ಪರೀಕ್ಷೆ ಮಾಡಿಸಿಕೊಂಡಿದ್ದು ಶಿಬಿರದಿಂದ ನೇಕಾರರಿಗೆ ತುಂಬಾ ಅನುಕೂಲವಾಗಿದೆ ಎಂದರು. ಇವತ್ತಿನ ದಿವಸ ಎಲುಬು, ಕೀಲ, ಕಣ್ಣು, ಆಮೇಲಿಂದ ಚರ್ಮ ರೋಗ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ ಬಂದಾರ. ಬಂದ್ ಎಲ್ಲ ರೀತಿಯಿಂದ ನಮಗೆ ಅನುಕೂಲ ಆಗೈತಿ. ಕಡು ಬಡವರು ಸಹಿತ ಇಲ್ಲಿ ಉಚಿತವಾಗಿ. ಬೆಟಗೇರಿ ನಿವಾಸಿ ಪ್ರಕಾಶ್ ಹೆಸರೂರ ಚರ್ಮರೋಗ ತಪಾಸಣೆ ಮಾಡಿಸಿಕೊಂಡಿದ್ದು ಶಿಬಿರದಿಂದ ವೈದ್ಯಕೀಯ ಖರ್ಚು ಉಳಿತಾಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಣ್ಣಿನ ತಜ್ಞರು ಎಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರೂ ತೋರಿಸ್ಕೊಳ್ಳಕತ್ತಿದ್ದಾರೆ. ನಾನು ಕೂಡ ತೋರಿಸ್ಕೊಂಡಿನಿ. ಚೀಟಿಗೆನ 300-400 ಇರ್ತಾವ. ಮತ್ತೆ ಇಡೀ ದಿನ ಪಾಳೆ ಹಚ್ಚೋದಿರ್ತೈತಿ. ಹಂಗಾಗಿ ಇಲ್ಲಿ ಎಲ್ಲರೂ ಇಲ್ಲೇ ಸಮೀಪ ಇದರೊಳಗನ ಕಲ್ಯಾಣ ಮಠದೊಳಗನ ಇಷ್ಟೆಲ್ಲ. ಸ್ಥಳೀಯ ಮಹಿಳೆ ಮಾಲತಿ ಕೊಪ್ಪಳ 10ಕ್ಕೂ ಹೆಚ್ಚು ತಜ್ಞ ವೈದ್ಯರು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುತ್ತಿರುವುದು ಸಮಾಜಮುಖಿ ಕಾರ್ಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಎಲುಬು ಕೀಲು ತಜ್ಞ ಡಾಕ್ಟರ್ ಪ್ರಕಾಶ್ ಸುಂಕನೂರ ಆರೋಗ್ಯ ತಪಾಸಣೆಯ ಜೊತೆಗೆ ಉಚಿತವಾಗಿ ಔಷಧಗಳನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಅನುಗುಣವಾಗಿ ನಾವು ಉಚಿತ ಔಷಧಿಗಳನ್ನು ಎಲ್ಲ ಕೊಡ್ತಾ ಇದ್ದೀವಿ. ಇಲ್ಲಿ ಇವತ್ತಿನ ದಿನ ಸಾಕಷ್ಟು ಜನ ಇದರ ಬೆಟಗೇರಿ ಪ್ರಾಂತದ ಇಲ್ಲಿ ಭಾಗದಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ, ನೇಕಾರರಿದ್ದಾರೆ. ಅವರು ಇವತ್ತಿನ ದಿನ ಇದರ ಸದುಪಯೋಗವನ್ನು ತಗೊಂತಾ ಇದ್ದಾರೆ. ನೂರಾರು ಜನರ ಲೆಕ್ಕದಲ್ಲಿ ಬಂದು ಸದುಪಯೋಗ ತಗೊಂತಾ ಇದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜು ಕುರುಡಗಿ ಬಡವರಿಗೆ ಉಚಿತ ತಪಾಸಣೆ ಮಾಡಿಸುವ ಜೊತೆಗೆ ಅಗತ್ಯವಿದ್ದಲ್ಲಿ ತಜ್ಞ ವೈದ್ಯರಿಂದ ಮುಂದಿನ ಹಂತದ ಚಿಕಿತ್ಸೆಗಳನ್ನು ಉಚಿತವಾಗಿ ಮಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ವಿವರಿಸಿದರು. ನಾವು ಇವತ್ತು ಒದಗಿಸ್ತಾ ಇದ್ದೀವಿ. ಅವರಿಗೆ ಹೆಚ್ಚಿನ ಚಿಕಿತ್ಸೆ ಸಹಿತ ಅವರಿಗೆ ಅವಕಾಶವಿದ್ದಾಗ ಹೆಚ್ಚಿನ ನುರಿತ ಡಾಕ್ಟರ್ಗಳಿಂದ ಅವರಿಗೆ ಉಚಿತ ಚಿಕಿತ್ಸೆಯನ್ನು ನಾವು ಕೊಡಿಸಲಿಕ್ಕೆ ನಾವೆಲ್ಲ ಸೇವೆಯನ್ನು ಪ್ರಾರಂಭ ಮಾಡಿದ್ವಿ.